ಈ ಕನ್ಫ್ಯೂಷನ್ ನಿಮಗೂ ಆಗಿದೆಯಾ? ವೈಟ್ ಶುಗರ್ ಬಳಸೋದಾ, ಬ್ರೌನ್ ಶುಗರ್ ಬಳಸೋದಾ ಅಥವಾ ಜಾಗರಿ ಬಳಸೋದಾ ಅನ್ನೋದು ಇವತ್ತು ಅದ್ರ ಬಗ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಯಾವ ಫಾರ್ಮ್ ಅಲ್ಲಿ ಬಳಸ್ತಿದೀವಿ ಅನ್ನೋದಕ್ಕಿಂತ ಎಷ್ಟು ಬಳಸ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಈಗ ಬಳಕೆ ಕ್ವಾಂಟಿಟಿನ ಹೇಗೆ ಡಿಸೈಡ್ ಮಾಡಬಹುದು ಅಂತಂದ್ರೆ ಎಷ್ಟು ಸ್ವೀಟ್ನೆಸ್ ಅದು ಕೊಡುತ್ತೆ ಅನ್ನೋದ್ರ ಮೇಲೆ. ಜಾಸ್ತಿ ಸ್ವೀಟ್ ಇದ್ದಷ್ಟು ನಾವು ಆಟೋಮೆಟಿಕಲಿ ಕಮ್ಮಿ ಕ್ವಾಂಟಿಟಿನ ಬಳಸ್ತೀವಿ. ಹಾಗಿದ್ರೆ ಈ ಟಾಪಿಕ್ ಯಾವಾಗಲೂ ಡಿಸ್ಕಷನ್ ಬರೋದು ಏನಕ್ಕೆ ಅಂತ ಅಂದ್ರೆ, ಈಗ ಟೇಬಲ್ ಶುಗರ್ ಅಂದ್ರೆ ವೈಟ್ ಶುಗರ್ ಇರುತ್ತಲ್ವಾ, ಅದು 100% ಸುಕ್ರೋಸ್ ಇರುತ್ತೆ, ಅದ್ರಲ್ಲಿ ಬರೀ ಕ್ಯಾಲರೀಸ್ ಇರುತ್ತೆ. ಅದೇ ಬ್ರೌನ್ ಶುಗರ್ ಅಂತ ಬಂದಾಗ ಅದರಲ್ಲಿ ಅಬೌಟ್ 90% ಅಷ್ಟು ಸುಕ್ರೋಸ್ ಇರುತ್ತೆ. ಉಳಿದಿದ್ದು 10% ಸ್ವಲ್ಪ ಐರನ್, ಸ್ವಲ್ಪ ಕ್ಯಾಲ್ಸಿಯಂ ಕಾಂಪೋನೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಮೊಲಾಸಸ್ ಅಂತ ಹೇಳ್ತಾರೆ. ಇಷ್ಟು ಮೈನರ್ ಕ್ವಾಂಟಿಟಿ ಆಫ್ ಆ ಎಲಿಮೆಂಟ್ಸ್ ಪಡೆಯೋದಕ್ಕೆ ಅಷ್ಟು ರೇಟ್ ಡಿಫರೆನ್ಸ್ ಇರೋ ಬ್ರೌನ್ ಶುಗರ್ ನ ಬಳಸೋದು ಸರಿಯಾಗಲ್ಲ. ಈಗ ಕೆಲವೊಬ್ರು ಹೇಳ್ತಾರೆ ಈ ಶುಗರ್ದು ತಲೆನೋವೇ ಬೇಡ, ನಾವು ಜಾಗರಿ ಬೆಲ್ಲನ ಯೂಸ್ ಮಾಡ್ತೀವಿ ಅಂತ. ಬೆಲ್ಲದು ಒಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಅದು ಗ್ಲೂಕೋಸ್ ಬ್ಲಡ್ ಅಲ್ಲಿ ಸ್ಲೋ ಆಗಿ ರಿಲೀಸ್ ಮಾಡಿಸುತ್ತೆ, ಯಾಕಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಕಾಂಪೋನೆಂಟ್ ಇರೋದ್ರಿಂದ ಅಂತ. ಬಟ್ ಏನಂದ್ರೆ ಕ್ಯಾಲರೀಸ್ ಮತ್ತೆ ಸೇಮ್ ಇರುತ್ತೆ. ಹಾಗಾಗಿ ಕ್ಯಾಲರಿ ವೈಸ್ ಇದು ಏನು ಅಷ್ಟೊಂದು ಹೆಲ್ಪ್ ಆಗಲ್ಲ. ಬಟ್ ಡಯಾಬಿಟಿಕ್ಸ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು. ಈಗ ಕೊನೆಗೆ ಹೇಳ್ಬೋದು ಯಾವುದು ಬೇಡ, ನಾವು ಹನಿ ಜೇನುತುಪ್ಪನ ಬಳಸ್ತೀವಿ ಅಂತ. ಜೇನುತುಪ್ಪದಲ್ಲಿ ಇರೋ ಪ್ರಾಬ್ಲಮ್ ಒಂದು ಏನು ಅಂದ್ರೆ ಅದರಲ್ಲಿ ಫ್ರುಕ್ಟೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. 100% ಲಿವರ್ ಅಲ್ಲಿ ಮೆಟಬಲೈಸ್ ಆಗುತ್ತೆ. ಡಯಾಬಿಟಿಕ್ಸ್ ಅಲ್ಲಿ ಸ್ಪೆಷಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಹೀಗಾಗಿ ನಾವು ಈ ಫ್ರುಕ್ಟೋಸ್ ರಿಚ್ ಕಂಟೆಂಟ್ ನ ಬಳಸೋದ್ರಿಂದ ಆ ಲಿವರ್ ಗೆ ಇನ್ನೂ ಸ್ವಲ್ಪ ಒತ್ತಡ ಬೀಳೋ ಚಾನ್ಸಸ್ ಇರುತ್ತೆ. ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಹನಿಯಲ್ಲಿ ಒಳ್ಳೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಬಟ್ ಇತ್ತೀಚೆಗೆ ಯೂಸ್ ಮಾಡೋ ಪೆಸ್ಟಿಸೈಡ್ಸ್ ಇಂದ ಈ ಪ್ರಾಪರ್ಟಿನೂ ಕೂಡ ಎಷ್ಟು ರೇಂಜ್ ಗೆ ಮೇಂಟೈನ್ ಆಗುತ್ತೆ ಅನ್ನೋದು ಹೇಳೋದು ಡೌಟ್. ಸೊ ಹೀಗಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಇವು 4 ತರದ ಸ್ವೀಟ್ನರ್ಸ್ ನ ನೀವು ಯೂಸ್ ಮಾಡಬಹುದು. ಬಟ್ ಏನಂದ್ರೆ ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡಿ.